ಸಾಂಸ್ಕೃತಿಕ ನಗರಿ ದಸರೆ ಎಂಬ ಗರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಜನಮತ ಯಾತ್ರೆಯನ್ನು ನಾವು ಆರಂಭಿಸಿದ್ದೇವೆ. ಈ ಜನಮತ ಯಾತ್ರೆಯನ್ನು ಚಾಮುಂಡೇಶ್ವರಿಯ ಅಂಗಳದಿಂದ ಆರಂಭಿಸಿದ್ದೇವೆ. ಚಾಮುಂಡೇಶ್ವರಿ ಈ ಬಾರಿ ಯಾರಿಗೆ ಒಲಿತಾಳೆ? ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ನಾವಿದ್ದೇವೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಮತದಾರರ ಅಭಿಪ್ರಾಯ ಏನು? ಮತದಾರ ಯಾರಿಗೆ ಅಸ್ತು ಅಂತಾನೆ, ಮತದಾರ ಯಾರನ್ನ ತಿರಸ್ಕರಿಸ್ತಾನೆ? ಒಟ್ಟಾರೆ ಜನಮತ ಯಾತ್ರೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಒಟ್ಟಾರೆ ಚಿತ್ರಣವನ್ನು ನಾವು ಇವತ್ತು ಕಲೆಕ್ಟ್ ಮಾಡ್ತಿದ್ದೀವಿ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜನರ ಜೊತೆಗೆ ನಾವು ಬೆರೀತಾ ಇದ್ದೀವಿ. ಜನರ ಅಭಿಪ್ರಾಯವನ್ನು ಕೂಡ ನಾವು ಸಂಗ್ರಹಿಸ್ತಿದ್ದೀವಿ. ಏನೆಲ್ಲ ಹೇಳ್ತಾರೆ, ಏನೆಲ್ಲ ಆಗಬೇಕಾಗಿತ್ತು, ಏನೆಲ್ಲ ಆಗಬಾರ್ದಿತ್ತು. ಯಾಕಂತ ಹೇಳಿದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಜಿಲ್ಲೆಯ ಇಮೇಜ್ ಕೂಡ ಇರುವಂಥದ್ದು. ಯಾಕಂತ ಹೇಳಿದ್ರೆ 2 ಬಾರಿ ಕೂಡ ಇಲ್ಲಿ ಸತ್ತವಾಗಿ ಸೋತಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಸೋಲು ಗೆಲುವಿನ ಒಂದು ಸವಾಲು ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಗೆಲ್ಲಲೇಬೇಕಂತ ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು. ಈ ನಡುವೆ ರಾಜವಂಶಸ್ಥರಾಗಿರ್ತಕ್ಕಂಥ ಯದುವೀರ್ ಒಡೆಯರವರು ಈಗ ಚುನಾವಣಾ ಕಣಕ್ಕೆ ಅಖಾಡಕ್ಕೆ ಇಳಿದಿರುವಂಥದ್ದು. ಹಾಗಂತ ರಾಜರು ನಿಂತ ತಕ್ಷಣ ಗೆಲ್ತಾರೆ ಅಂತಲ್ಲ, ರಾಜರು ಕೂಡ ಈ ಲೋಕಸಭಾ ಕ್ಷೇತ್ರದಲ್ಲಿ 2 ಬಾರಿ ಸೋತಿರುವಂಥದ್ದು. ಹಾಗಾಗಿ ಈ ಜಿದ್ದಾಜಿದ್ದಿಯ ಕಣದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಲಕ್ಷ್ಮಣ್ ರವರಿದ್ದಾರೆ. ಲಕ್ಷ್ಮಣ್ ರವರ ಮೊದಲ ಅಗ್ನಿ ಪರೀಕ್ಷೆ ಅಂತಲೇ ಹೇಳಲಾಗ್ತಿದೆ. ಒಟ್ಟಾರೆ ಯದುವೀರ್ ಮತ್ತು ಲಕ್ಷ್ಮಣ್ ನಡುವೆ ಯಾರಿಗೆ ಚಾಮುಂಡಿ ಒಲಿತಾಳೆ ಅನ್ನೋದು ಕೂಡ ಸದ್ಯದ ಕುತೂಹಲ. ಬನ್ನಿ ನಾವು ಇಡೀ ಮೈಸೂರು ಜಿಲ್ಲೆಯನ್ನು ಪ್ರವಾಸ ಮಾಡೋಣ, ಜನರ ಅಭಿಪ್ರಾಯನ ಸಂಗ್ರಹಿಸೋಣ. ನಮಸ್ತೆ, ಹೇಗಿದೆ ವ್ಯಾಪಾರ ಎಲ್ಲ? ಪರವಾಗಿಲ್ಲ, ಚೆನ್ನಾಗಿದೆ. ಹೌದಾ? ಎಲ್ಲ ಇಲ್ಲಿ ಬಂದು ಹಾಕೊಂಡಿದ್ದಕ್ಕೆ ದೇವ್ರ ತಾಯಿ ಕೃಪೆ ಇದೆ. ಮಾತಾಯಿಂದ ಒಂದು ತುತ್ತು ಅನ್ನ ನಮ್ಗೆ ಸಿಕ್ತು. ಈ ಸಿದ್ದರಾಮಯ್ಯನವರು ಇದೇ ಜಿಲ್ಲೆಯವರು. ನಿಮ್ಮ ಮನೆಗಳಿಗೆ ಗ್ಯಾರಂಟಿ ಅಕ್ಕಿ ಇದೆಲ್ಲ ಬರುತ್ತಾ? ಬರ್ತಾ ಇದೆ ಎಲ್ಲ, ಅಕ್ಕಿ ಗಿಕ್ಕಿ 2,000 ರೂಪಾಯಿ ಎಲ್ಲ ಬರ್ತದೆ. ಏನೋ ಬಡವ್ರ ಸಹಾಯ ಆಗ್ತಾ ಇದೆ. ಚುನಾವಣೆ ನಡೀತಿದೆ, ಲೋಕಸಭೆ ಚುನಾವಣೆ. ನಿಮ್ಮ ಅಭಿಪ್ರಾಯ ಏನಮ್ಮ? ಏನೋ ಒಳ್ಳೇದಾಗ್ಲಿ, ಎಲ್ಲಾರ್ಗು 4 ಜನಕ್ಕೆ ಒಳ್ಳೇದಾಗ್ಬೇಕು ಮಾಡಿದ್ರೆ. ಈ ಬಾರಿ ಈಗ ಯದುವೀರ್ ಅವರು ನಿಂತಿದ್ದಾರೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ನಿಂದ ಲಕ್ಷ್ಮಣ್ ಅವರು ನಿಂತಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ ಅವ್ರ ಅಭ್ಯರ್ಥಿ ಅಲ್ಲ, ನಾನು ಅಭ್ಯರ್ಥಿ ಅಂತಿದ್ದಾರೆ. ನಿಮ್ ಪ್ರಕಾರ ಇಲ್ಲಿ ಯಾರಿಗೂ ಹೇಳಕ್ಕಾಗಲ್ಲ, ಎಲ್ಲ ಮಾತಾಯಿದ್ದೇವೆ. ಏನಾಯ್ತದ ಅದ ಯಾರು ಗೆಲ್ತಾರೆ ಆ ಮಾತಾ, ನಮ್ದೇನು ಇಲ್ಲ. ನಮಸ್ತೆ ಅಂಕ. ಬನ್ನಿ ಸ್ವಾಮಿ, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಾವು ದಾದಾಪ್ ಅವರು ಹಾಕದೆ ಯದುವೀರ್ ನಮ್ಮ ಮೈಸೂರು ಮಹಾರಾಜ, ಅವನ ಅನ್ನ ನಾವು ತಿಂತಾ ಇದೀವಿ. ಯದುವೀರ್ಗೆ ಪಕ್ಕಾ ನಾವು ಓಟ್ ಹಾಕ್ತಿವಿ. ನಮ್ಮ ಮನೆ ಓಟ್ ಎಷ್ಟಿದೆ ಅಷ್ಟು ಯದುವೀರ್. ಥ್ಯಾಂಕ್ ಯು. ನಮಸ್ತೆ ಅಜ್ಜಿ, ಚೆನ್ನಾಗಿದ್ದೀರಾ? ವ್ಯಾಪಾರ ಎಲ್ಲ ಚೆನ್ನಾಗಿದ್ಯಾ? ಏನ್ ಎಷ್ಟು ವರ್ಷದಿಂದ ಮಾಡ್ತೀರಾ? ನಾವು 25 ವರ್ಷದಿಂದ ಮಾಡ್ತಾರೆ. ಎಷ್ಟು ಎಲ್ಲ ಇದೆಲ್ಲ ಎಷ್ಟು ಮಾಡ್ತೀರಾ? ಇದಕ್ಕೆ 100 ರೂಪಾಯಿ. 100 ರೂಪಾಯಿ. ಎಷ್ಟು ಈ ತರದ್ದು ಹೋಗುತ್ತೆ? ಒಂದ್ 2-3 ಹೋಯ್ತವೆ. ಸಂದ ಗಂಟ ಒಂದ್ 10-15 ಕಾಯಿ ಗಂಟೆ ಮಾಡ್ತೀವಿ. ಮಾಡ್ತೀರಾ? ಇದು ಸಿದ್ದರಾಮಯ್ಯನವ್ರ ಜಿಲ್ಲೆ. ನಿಮ್ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಆಯ್ತು. ನಿಮ್ ಮನೆಗೆ ಗ್ಯಾರಂಟಿ ಎಲ್ಲ ಬರುತ್ತಾ? ನಿಮ್ ಮನೆಗೆ ನಮ್ಮ ಮನೆಗೆ ಎಲ್ಲ ಬರ್ತದೆ. ಎಲ್ಲ ಬರುತ್ತೆ. ಏನಂತಾರೆ ಜನ ಅಭಿಪ್ರಾಯ? ಸಿದ್ದರಾಮಯ್ಯರು ನಾನೇ ನಿಂತಿದ್ದೀನಿ ಇಲ್ಲಿ ಅಂತಿದ್ದಾರೆ. ಯಾರೇನ್ ದಾರಿ ತೋರ್ತಾರೋ ಅವ್ರಿಗೆ ಹಾಕೋದು. ಹೌದಾ? ಅಣ್ಣ ಇಂಥವ್ರಿಗೆ ಅಂತ ಇಲ್ಲ, ಇಂಥವ್ರಿಗಂತ ಏನಿದೆ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಪ್ರಕಾಶ್ ಅಂತ ಹೇಳಿ. ಏನ್ ಈ ಸರಿ ಯಾರು ಬರ್ಬೇಕು ಏನು ಅಂತಿದೆ? ಸಿದ್ದರಾಮಯ್ಯ ಬರ್ಬೇಕು ಅಂತ ಇದೀವಿ. ಯಾಕೆ ಸಿದ್ದರಾಮಯ್ಯ ಬರ್ಬೇಕು ಅಂತಿದೆ? ಸಿದ್ದರಾಮಯ್ಯ ಪಕ್ಷ ಎಲ್ಲ ಅನುಕೂಲ ಮಾಡ್ಕೊಡ್ತಿದ್ರಲ್ಲ ಜನಗಳಿಗೆ. ಅದಕ್ಕೆ ಯಾರು ಕಾಂಗ್ರೆಸ್ ಯಾರು ನಿಂತಾರ ಗೊತ್ತಾ? ಲಕ್ಷ್ಮಣ್ ಅವರು. ಯಾಕೆ ಲಕ್ಷ್ಮಣ್ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು? ಅವಾಗಿಂದ ಆಗ್ತಾ ಇದೀವಿ ಅವ್ರಿಗೇನೆ. ಹೆಂಗೋ ನಡೀತಾ ಇದೆ, ಜೀವನ ನಡೀತಾ ಇದೆ. ಈಗ ನಿಮ್ಮ ಮನೆಯಲ್ಲೂ ಕೂಡ ಗ್ಯಾರಂಟಿ ಅನುಕೂಲ ಆಗ್ತಿದೆ? ಅನುಕೂಲ ಆಗಿದೆ ಸರ್. ಅಂದ್ರೆ ಸಿದ್ದರಾಮಯ್ಯ ಇದೇ ಜಿಲ್ಲೆಯವರು ಗ್ಯಾರಂಟಿ ಅನುಕೂಲ ಆಗ್ತಿದೆ ಅನ್ನೋ ಕಾರಣಕ್ಕೆ ಅವ್ರಿಗೂ ಸಹಾಯ ಮಾಡ್ಬೇಕು ಅಂತ ಅಭಿಪ್ರಾಯ. ನಿಮ್ ಸ್ನೇಹಿತರೆಲ್ಲ ಏನ್ ಹೇಳ್ತಾರೆ? ಎಲ್ಲ ಸಿದ್ದರಾಮಯ್ಯ ಯಾಕೆ ಅಂತಾರೆ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಅಲ್ಲೆಲ್ಲ ಕಾಣ್ತಿದಿಲ್ಲ ಅರಮನೆನದು? ಇದು ಎಲ್ಲ ಕಾಣ್ತಿರೋದು ಮೈಸೂರಾ? ತಾವು ಮೈಸೂರಿನವರ? ಕಡೆ ಬನ್ನಿ. ಸ್ಥಳೀಕರ? ಏನ್ ಮಾಡ್ಕೊಂಡಿದ್ದೀರಾ? ನಾವು ಇಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ, ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ಏನ್ ವ್ಯಾಪಾರ ಮಾಡ್ಕೊಂಡಿದ್ದೀರಾ? ದೇವ್ರ ಮೂರ್ತಿಗಳು, ಚಿಕ್ಕ ಚಿಕ್ಕದಾಗಿ ದೇವ್ರ ಮೂರ್ತಿ ಬರ್ತದೆ, ಅದು ಮಾರಾಟ ಆ ಮೂರ್ತಿಗಳನ್ನ ಎಲ್ಲಿಂದ ತರ್ತೀರಾ? ಬೆಂಗಳೂರು ತರ್ತೀವಿ. ವ್ಯಾಪಾರ ಓಕೆನಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ವಾಸ ಇರೋದಲ್ಲಿ ನೀವು? ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಒಂದು ಮೇನ್ ರೋಡ್ ಅಲ್ಲಿ ತಾವರೆಕಟ್ಟೆ ಅಂತ ಬರ್ತದೆ, ಅಲ್ಲಿ ವಾಸ. ಅದು ಯಾವ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ? ವಿಧಾನಸಭೆ? ಅದು ಎಲ್ಲ ಬಂದು ಚಾಮುಂಡಿ ಕ್ಷೇತ್ರಕ್ಕೆ ಬರ್ತದೆ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರುತ್ತೆ. ತಮ್ಮ ಹೆಸರು? ಚಂದ್ರಶೇಖರ್ ಅಂತ. ಚಂದ್ರಶೇಖರವೇ, ಈ ಸರಿ ಲೋಕಸಭೆ ಚುನಾವಣೆ ಒಂದ್ ಕಡೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ. ಲಾಸ್ಟ್ ಟೈಮ್ ಅವ್ರು ಮುಖ್ಯಮಂತ್ರಿ ಇದ್ದಾಗ ಗೆಲ್ಲಕ್ಕಾಗಲಿ, 2 ಸರಿ ಕಂಟಿನ್ಯೂಸ್ ಸೋತ್ರು. ಹಾಗಾಗಿ ಈ ಸರಿ ಸವಾಲು. ಈಗ ರಾಜವಂಶಸ್ಥರು ನಿಂತಿದ್ದಾರೆ. ಯದುವೀರ್ ಅವರು ಚುನಾವಣೆಗೆ ನಿಂತಿದ್ದಾರೆ. ಕಾಂಗ್ರೆಸ್ ಇಂದ ಲಕ್ಷ್ಮಣ್ ಗೌಡರು ನಿಂತಿದ್ದಾರೆ.
ನಿಮ್ಮ ಪ್ರಕಾರ ಈ ಬಾರಿ ಈ ಲೋಕಸಭೆ ಚುನಾವಣೆ ಅಂದ್ರೆ ಮೈಸೂರು ಕೊಡಗು ಲೋಕಸಭೆ ಚುನಾವಣೆ ಯಾವ ರೀತಿ ಜಿದ್ದಾಜಿದೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ? ಯಾಕಂದ್ರೆ ನೀವು ತುಂಬಾ ಜನ ನೋಡ್ತೀರಾ. ನಮ್ಮ ಅಭಿಪ್ರಾಯ ಏನು ಅನಿಸ್ತಂತ ಅಂದ್ರೆ ಇದರಲ್ಲಿ ನಮಗೆ MP ಎಲೆಕ್ಷನ್ ಅಂತಂದ್ರೆ ಸೆಂಟ್ರಲ್ ಅಲ್ಲಿ BJP ಸರ್ಕಾರ ಇರಬೇಕು. ಸ್ಟೇಟ್ ಅಲ್ಲಿ ಯಾವ್ದನ್ನ ಇರಲಿ, ಸೆಂಟ್ರಲ್ BJP ಸರ್ಕಾರ ಇರಬೇಕು ಅಂತ ನಮ್ಮ ಅನಿಸಿಕೆ. ನಿಮ್ಮ ಫ್ಯಾಮಿಲಿಗೆ ಗ್ಯಾರಂಟಿ ಬರುತ್ತಾ? ಗ್ಯಾರಂಟಿ ಇದೆ ಸರ್, ಗ್ಯಾರಂಟಿ ಬರ್ತದೆ. ಬರುತ್ತೆ. ಒಟ್ಟಿಗೆ ನಮ್ಗೆ ಏನಂದ್ರೆ MP ಎಲೆಕ್ಷನ್ ಅಲ್ಲಿ ಒಂದು ಸೆಂಟ್ರಲ್ನಲ್ಲಿ BJP ಸರ್ಕಾರ ಇದ್ರೆ ನಮ್ಮ ದೇಶಕ್ಕೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ. ಯಾವುದೇ ರೀತಿ ಆ ಒಂದು ದೃಷ್ಟಿಯಿಂದ ನಮಗೆ BJP ಸರ್ಕಾರ ಇರಬೇಕು. ಸ್ಟೇಟಲ್ಲಿ ಯಾವ್ದಾದ್ರೂ ಇರಲಿ, ಅದು ನಮಗೆ ಆ ಥರ ಏನು ಹಂಗೆ ಅನ್ಸೋದಿಲ್ಲ ಸರ್. ಓಕೆ, ಅಂದ್ರೆ ಈ ಬಾರಿ ನಿಮ್ದೆಲ್ಲ ಮತ ಬಿಜೆಪಿಗೆ ಸರ್. ಆಮೇಲೆ ನಿಮ್ಮ ಹತ್ರ ಒಂದು ಕೋರಿಕೆ ಒಂದು ಮನವಿ ಮಾಡ್ಕೋಬೋದಾ? ಅದೊಂದು ನಂದಿಗೆ ಹೋಗೋ ರಸ್ತೆ ಕುಸಿದು ಹೋಗಿ ಸುಮಾರು 3 ವರ್ಷಗಳಾಯ್ತು, 3.5 ವರ್ಷ ಆಯ್ತು. ಅದು ಕಾಮಗಾರಿ ಸ್ವಲ್ಪನೂ ಕೂಡ ಇನ್ನೂ ಅದು MP ಹೇಳ್ತಾರೆ ಇಡೀ ಮೈಸೂರು ಜಿಲ್ಲೆ ಅಭಿವೃದ್ಧಿ ನಾನೇ ನಿಮ್ಮ ಸಂಸದರ ಪ್ರತಾಪ್ ಸಿಂಹ ಹೇಳ್ತಾರೆ ಇಡೀ ಮೈಸೂರು ಜಿಲ್ಲೆ ನಾನು ಒಬ್ಬನೇ ಅಭಿವೃದ್ಧಿ ಮಾಡ್ತಾರೆ. ಇದೇನು ನೋಡಿಲ್ಲ ಅವರು 3 ವರ್ಷ ಆಯ್ತು ರೋಡ್ ಕುಸಿದೋಗಿ. ಇದುವರೆಗೂ ಕಾಮಗಾರಿ ಸುಮಾರು ಕಾಲ್ ಭಾಗ ನಡೆದಿದೆ. ಇದರಲ್ಲಿ ಅಷ್ಟು ಆಗಿರೋಂಥ ಒಂದು ಟೈಮ್ ತಗೊಂಡಿರಲ್ಲ, ಅವಧಿ ತಗೊಂಡಿದಾರಲ್ಲ, ಸಮುದ್ರದಲ್ಲಿ 30 ಕಿಲೋಮೀಟರ್ ಬಿಡಿಸಿ ಕಟ್ಬೋದಾಗಿತ್ತು. ಅಂತ ಒಂದು ಕಾಮಗಾರಿ ಇನ್ನು 3 ವರ್ಷ ಆಯಿತು. ಬಂದಂಥ ಲಕ್ಷಾಂತರ ಜನ ಪ್ರವಾಸಿಗರು ನಿರಾಸೆಯಿಂದ ಹೋಗ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ಬರ್ತಂಥ ಪ್ರವಾಸಿಗರು ನಿರಾಸೆಯಿಂದ ಹೋಗ್ತಾ ಇದ್ದಾರೆ. ದಯಮಾಡಿ ನಮಗೋಸ್ಕರ ಅಲ್ಲ, ಬರುವಂಥ ಪ್ರವಾಸಿಗರಿಗೋಸ್ಕರ ನಾನು ಕೇಳೋದು ಒಂದು ಹಂಬಲ ರಿಕ್ವೆಸ್ಟ್ ಅಂತ, ಆ ಕಾಮಗಾರಿನ ದಯಮಾಡಿ ಬರುವಂಥ ಪ್ರವಾಸಿಗರಿಗೆ ಬೇಗ ಅದನ್ನು ನೆರವೇರಿಸ್ಕೊಡಿ ಅಂತ ತಮ್ಮಲ್ಲಿ ಒಂದು ವಿನಂತಿ. ಥ್ಯಾಂಕ್ ಯು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.